ಗುರುವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಇವಾಗ ಬಂದಿದೆ. ಹಾಗೇನೇ ಈ ವೋಟಿಂಗ್ ರಿಸಲ್ಟ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಆಗಿದಾವೆ. ಧ್ರುವಂತ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಆಗಿರಬಹುದು, ರಾಶಿಕ್ ಅವರ ವೋಟಿಂಗ್ ರಿಸಲ್ಟ್ ಅಲ್ಲಿ, ಹಾಗೇನೇ ಅಶ್ವಿನಿ ಗೌಡ ಅವರ ವೋಟಿಂಗ್ ರಿಸಲ್ಟ್ ಅಲ್ಲಿ ಕೆಲವೊಂದಿಷ್ಟು ದೊಡ್ಡ ಮಟ್ಟದಲ್ಲೇನೆ ಬದಲಾವಣೆ ಆಗಿದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ಕೊಂಡು ಬರೋಣ. ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಅದನ್ನ ಕೂಡ ನೋಡ್ತಾ ಹೋಗೋಣ. ಕೊನೆಯದಾಗಿ ಅಂದ್ರೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಧ್ರುವಂತ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವರಿಗೆ ನಿನ್ನೆಗಿಂತ ಇವತ್ತು 0.3% ಜಾಸ್ತಿ ಓಟುಗಳಾಗಿದ್ದಾವೆ. ನಿನ್ನೆ 15.8% ಓಟ್ ಇತ್ತು. ಬಟ್ ಇವತ್ತು ಬೆಳಗ್ಗೆ 16.1% ಓಟ್ ಆಗಿದೆ. ಇನ್ನು ರಾಶಿಕಾ ಶೆಟ್ಟಿ ಅವರಿಗೆ ಬರೋಬ್ಬರಿ 0.6% ಜಾಸ್ತಿ ಓಟುಗಳು ಬಂದಿದೆ. ನಿನ್ನೆ 16.6% ಓಟ್ ಇತ್ತು. ಬಟ್ ಇವತ್ತು 17.2% ಓಟ್ ಆಗಿದೆ. ಹಾಗೆಯೇ ಧ್ರುವಂತ್ ಅವರಿಗಿಂತ 1.1% ಓಟುಗಳಿಂದ ಇವರು ಮುಂದೆ ಇದ್ದಾರೆ ಮತ್ತು 4ನೇ ಪ್ಲೇಸ್ ಸಿಕ್ಕಿದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪಂದನಾ ಸೋಮಣ್ಣ ಅವರು ನಿನ್ನೆ 18.5% ಓಟುಗಳನ್ನು ಗಳಿಸ್ಕೊಂಡಿದ್ರು. ಬಟ್ ಇವತ್ತು 0.7% ಡೌನ್ ಫಾಲ್ ಆಗಿದೆ. 17.8% ಓಟುಗಳು ಮಾತ್ರನೇ ಇವರಿಗೆ ಬಂದಿದೆ. ಸೊ ರಾಶಿಕಾ ಅವರಿಂದ ಸ್ಪಂದನಾ ಸೋಮಣ್ಣ ಅವರಿಗೆ ಕೇವಲ 0.6% ಮಾತ್ರನೇ ಡಿಫರೆನ್ಸ್ ಇರುವಂತದ್ದು. ಇನ್ನು ಸ್ಪಂದನಾ ಅವರಿಂದ ಅಶ್ವಿನಿ ಗೌಡ ಅವರಿಗೆ ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಸ್ಪಂದನಾ ಅವರಿಂದ ಇವಾಗ ಅಶ್ವಿನಿ ಗೌಡ ಅವರಿಗೆ 5.6% ಓಟುಗಳ ಡಿಫರೆನ್ಸ್ ಇದೆ. ಹಾಗೇನೆ ಅಶ್ವಿನಿ ಗೌಡ ಅವರಿಗೆ ನಿನ್ನೆ 23.9% ಓಟ್ ಇತ್ತು. ಬಟ್ ಇವಾಗ 23.4% ಓಟ್ ಆಗಿದೆ. 0.5% ಡೌನ್ ಫಾಲ್ ಆಗಿದೆ. ಸೊ ಅಶ್ವಿನಿ ಗೌಡ ಅವರು 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಬಟ್ ಸ್ಟಿಲ್ 0.5% ಡೌನ್ ಫಾಲ್ ಆಗಿದೆ. ಇನ್ನು ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಧನುಷ್ ಗೌಡ ಅವರು ನಿನ್ನೆ 25.2% ಓಟ್ ಅನ್ನ ಗಳಿಸ್ಕೊಂಡಿದ್ರು. ಬಟ್ ಇವತ್ತು 25.5% ಓಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. ಸೊ ಈ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸ್ಪಂದನಾ ಸೋಮಣ್ಣ ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗಿದೆ. ಹಾಗೆಯೇ ಅಶ್ವಿನಿ ಗೌಡ ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಆಗಿದೆ. ಅಶ್ವಿನಿ ಅವರಿಗೆ 0.4% ಇಂದ 0.5% ಡೌನ್ ಫಾಲ್ ಆಗಿದ್ರೆ, ಇಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ 0.7% ಡೌನ್ ಫಾಲ್ ಆಗಿದೆ. ಹಾಗೆಯೇ ರಾಶಿಕ್ ಅವರಿಗೆ 0.6% ಜಾಸ್ತಿನೇ ಆಗಿದೆ. ಧ್ರುವಂತ್ ಅವರಿಗೆ 0.3% ಜಾಸ್ತಿ ಆಗಿದೆ. ಹಾಗೆಯೇ ಇಲ್ಲಿ ಧನುಷ್ ಅವರಿಗೂ ಕೂಡ 0.3 ಇಂದ 0.4% ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಿರುವಂತದ್ದು. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ನೋಡೋಣ ಈ ವಾರ ಮತ್ತೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ. ಸಿಂಗಲ್ ಎಲಿಮಿನೇಷನ್ ಇರುತ್ತಾ ಅಥವಾ ಡಬಲ್ ಎಲಿಮಿನೇಷನ್ ಇರುತ್ತಾ ಕಾದು ನೋಡ್ಬೇಕು. ಯಾಕಂತಂದ್ರೆ ಫಿನಾಲ್ ಇವಾಗ ತುಂಬಾನೇ ಹತ್ತಿರದಲ್ಲಿದೆ. ಬಿಗ್ ಬಾಸ್ ಮನೆಯಲ್ಲಿ 9 ಜನ ಸ್ಪರ್ಧಿಗಳು ಹಾಗೇನೆ ಇದ್ದಾರೆ ಇವಾಗ. ಸೊ ಹೀಗಾಗಿ ಇದೇ ಜನವರಿ 17-18ಕ್ಕೆ ಫಿನಾಲೆ ಬೇರೆ ಇರೋದ್ರಿಂದ ಇವಾಗ ಡಬಲ್ ಎಲಿಮಿನೇಷನ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ. ಅಥವಾ ಈ ವಾರ ಸಿಂಗಲ್ ಎಲಿಮಿನೇಷನ್ ಆಗಿ ಮುಂದಿನ ವಾರ ಮಿಡ್ ವೀಕ್ ಅಲ್ಲಿ ಒಂದು ಎಲಿಮಿನೇಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಅನ್ನ ಕೊಡ್ತೀನಿ. ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ. ಹಾಗೆಯೇ ಒಂದ್ 2-3 ದಿನ ಆಯ್ತು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ. ಸೊ ಇನ್ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.